ಇದೆಲ್ಲ ಇದು ಫ್ಲಿಪ್ ಮಾಡಿದ ತಕ್ಷಣ ಕ್ಯಾಮೆರಾ ಆನ್ ಆಗುತ್ತೆ. ಎರಡು ಕ್ಯಾಮೆರಾ ಕ್ವಾಲಿಟಿನ ಕಂಪೇರ್ ಮಾಡಿ iPhone 17 Pro Max ಕ್ಯಾಮೆರಾ ಕ್ವಾಲಿಟಿ ಬೇಕಾದ್ರೂ ನೀವು ಫಿಕ್ಸ್ ಮಾಡ್ಕೊಂಡು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSK ವ್ಲಾಗ್ಸ್. ಇವತ್ತು ನಾನು ಓಸ್ಮೋ ಪಾಕೆಟ್ 3 ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಹತ್ರ ಇರೋ ಓಸ್ಮೋ ಪಾಕೆಟ್ 3 ಬಂದು ಕ್ರಿಯೇಟರ್ ಕಾಂಬೋ. ಇದು ನನಗೆ ನಮ್ಮಣ್ಣ UK ಇಂದ ಇಸ್ಕೊಂಡ್ಬಂದಿದ್ದು. ಸೊ ನಮಗೆ ಬಂದು ಒಂದು 60,000 ಆ್ಯಂಡ್ ಪ್ಲಸ್ ಆ ಥರ ಬಿತ್ತು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯೂಶಲಿ ಒಂದು ಇದು ನಾರ್ಮಲ್ ಕ್ಯಾಮ್ರಾನು ಸಿಗುತ್ತೆ, ಲೈಕ್ ಫಾರ್ ಲೆಸ್ ಪ್ರೈಸ್, ಲೈಕ್ 40,000 ರುಪೀಸ್ ಸಿಗುತ್ತೆ. ಬಟ್ ಅದು ಕ್ರಿಯೇಟರ್ ಕಾಂಬೋ ಅಲ್ಲ. ಇದು ಬಂದು ಕ್ರಿಯೇಟರ್ ಕಾಂಬೋ. ಕ್ರಿಯೇಟರ್ ಕಾಂಬೋದಲ್ಲಿ ಓಸ್ಮೋ ಪಾಕೆಟ್ 3 ಕ್ಯಾಮ್ರಾ, ಓಸ್ಮೋ ಪಾಕೆಟ್ 3 ಕವರ್, USB ಕನೆಕ್ಟರ್, ಒನ್ ಟ್ರಾನ್ಸ್ಮಿಟರ್ದು ಮ್ಯಾಗ್ನೆಟ್ ಆ್ಯಂಡ್ ವಿಂಡ್ ಕವರ್. ಇದು ಬಂದು ವೈಡ್ ಲೆನ್ಸ್ ಕ್ಯಾಮರಾ, 1/4 ಹ್ಯಾಂಡಲ್, ಬ್ಯಾಟ್ರಿ ಹ್ಯಾಂಡಲ್ ಮತ್ತು ಟ್ರೈಪಾಡ್ ಸ್ಟ್ಯಾಂಡ್ ಆ್ಯಂಡ್ ಫೈನಲಿ ವ್ರಿಸ್ಟ್ ಸ್ಟ್ಯಾಪ್ ಬರುತ್ತೆ. ನಾರ್ಮಲ್ ಕಾಂಬೋದಲ್ಲಿ ಇಷ್ಟೇ ಪ್ರಾಡಕ್ಟ್ಸ್ ಬರೋದು: ಕ್ಯಾಮರಾ ಮತ್ತು 1/4 ಸ್ಟ್ಯಾಂಡು, ಕವರ್, USB ಕನೆಕ್ಟರ್ ಆ್ಯಂಡ್ ವ್ರಿಸ್ಟ್ ಹೋಲ್ಡರ್. ಸೊ ಕ್ಯಾಮ್ರಾ ಆನ್ ಮಾಡೋಕ್ಕೆ ಮುಂಚೆ ಲೆನ್ಸ್ ಎಲ್ಲನೂ ಕ್ಲೋಸ್ಡಲ್ಲಿರುತ್ತೆ. ಸಿ ಯು ಕ್ಯಾನ್ ಸಿ ದಿಸ್ ಲೆನ್ಸ್ದು ಪ್ರೊಟೆಕ್ಟೆಡ್ ಆಗಿ ಕ್ಲೋಸ್ಡಲ್ಲಿರುತ್ತೆ. ಆ್ಯಂಡ್ ಆನ್ ಮಾಡೋದು ವೆರಿ ಈಸಿ. ಇದೊಂದು ಸ್ಕ್ರೀನ್ ಇದೆಯಲ್ಲ, ಇದು ಫ್ಲಿಪ್ ಮಾಡಿದ ತಕ್ಷಣ ಕ್ಯಾಮ್ರಾ ಆನ್ ಆಗುತ್ತೆ. ಆನ್ ಆದಮೇಲೆ ಆಟೋಮೆಟಿಕ್ ಬ್ಯಾಕ್ ಸೈಡ್ಗೆ ಕ್ಯಾಮ್ರಾ ಟರ್ನ್ ಆಗಿರುತ್ತೆ. ಸಿ ಈ ಥರ. ಇಲ್ಲಿ ಸ್ಮಾಲ್ ಐಕಾನ್ ಇದೆ ಫ್ರಂಟ್ ಕ್ಯಾಮ್ರಾಗೆ ಫ್ಲಿಪ್ ಮಾಡ್ಕೊಳಕ್ಕೆ. ಸೊ ಇದು ಫ್ಲಿಪ್ ಆಗುತ್ತೆ ಈ ಥರ. ಫ್ರಂಟ್ ಕ್ಯಾಮ್ರಾಗೆ ಫ್ಲಿಪ್ ಆಗಿದೆ. ಸೊ ಕ್ರಿಯೇಟರ್ ಕಾಂಬೋ ಜೊತೆಗೆ ಮಾತ್ರ ವೈಡ್ ಲೆನ್ಸ್ ಕ್ಯಾಮ್ರಾ ಬರೋದು. ವೈಡ್ ಲೆನ್ಸ್ ಕ್ಯಾಮ್ರಾ ಅಟ್ಯಾಚ್ ಮಾಡೋದು ತುಂಬ ಈಸಿ. ಮ್ಯಾಗ್ನೆಟಿಕ್ ಇರುತ್ತೆ ಇದು. ಜಸ್ಟ್ ಈ ಥರ ಅಟ್ಯಾಚ್ ಮಾಡ್ಬೋದು ಆ್ಯಂಡ್ ಈ ಥರ ಡಿಟ್ಯಾಚ್ ಮಾಡ್ಬೋದು. ಇದು ಬಂದು ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ, ಫೋಟೋ ಶೂಟ್ ಮಾಡೋಕ್ಕೆ. ಸೊ ಈಗ ನೀವು ಫ್ಲಿಪ್ ಮಾಡಿದ ತಕ್ಷಣ ಅದು ಕೇಳುತ್ತೆ ಆಫ್ ಮಾಡೋಣವಾ ಬೇಡವಾ ಅಂತ. ಸೊ 3 ಸೆಕೆಂಡ್ಸಲ್ಲಿ ಇದು ಆಫ್ ಆಗುತ್ತೆ. ಈಗ ಲ್ಯಾಂಡ್ಸ್ಕೇಪ್ ಆಯ್ತಲ್ಲ. ಸೊ ಈಗ ನಾವು ಪೋರ್ಟ್ರೇಟ್ ಮೋಡಲ್ಲೇ ಫೋಟೋ ಶೂಟಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಸ್ಟಾರ್ಟ್ ಬಟನ್ ಏನಿದೆ ಇಲ್ಲಿ ಆರೆಂಜ್ ಕಲರ್, ಇದನ್ನ ಕ್ಲಿಕ್ ಮಾಡಿದ್ರೆ ಪೋರ್ಟ್ರೇಟ್ ಮೋಡು ಆಕ್ಟಿವೇಟ್ ಆಗುತ್ತೆ, ಆನ್ ಆಗುತ್ತೆ. ದಟ್ಸ್ ಆಲ್. ಇದೊಂದು ಬಟನ್ ಬಂದು ಫಾರ್ ಝೂಮಿಂಗ್. ಆ್ಯಂಗಲ್ ಚೇಂಜ್ ಆಗ್ತಿದೆ ಈಗ. ಸೊ ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಆಫ್ ಆಗುತ್ತೆ. ನಾನು ಓಸ್ಮೋ ಪಾಕೆಟ್ 3 ಜೊತೆಗೆ iPhone 17 Pro Maxದು ಎರಡು ಕ್ಯಾಮ್ರಾ ಕ್ವಾಲಿಟಿನ ಕಂಪೇರ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು iPhone 17 Pro Max ಕ್ಯಾಮ್ರಾ ಕ್ವಾಲಿಟಿ ಜೊತೆಗೆ ಓಸ್ಮೋ ಪಾಕೆಟ್ 3 ಕ್ಯಾಮ್ರಾ ಕ್ವಾಲಿಟಿನ ಕಂಪೇರ್ ಮಾಡ್ತಾ ಇದ್ದೀವಿ. ಈಗ ಇದು ನನ್ನ ಫೇಸ್ ಟ್ರ್ಯಾಕಿಂಗ್ ಮಾಡುತ್ತೆ ಓಸ್ಮೋ, ನೋಡ್ಕೊಳ್ಳಿ. ಇದರಲ್ಲಿ ಕ್ಯಾಪ್ಚರ್ ಮಾಡೋ ವೀಡಿಯೋಸ್ ಎಲ್ಲ ಎಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಪಾಕೆಟ್ 3 ಕ್ಯಾಮ್ರಾದಲ್ಲಿ ಆ ಥರ ಸ್ಪೇಸ್ ಆಪ್ಷನ್ ಅಂತ ಏನೂ ಇಲ್ಲ. ಇಲ್ಲೊಂದು ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡೋಕ್ಕೆ ಒಂದು ಸ್ಮಾಲ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಮೆಮೊರಿ ಕಾರ್ಡ್ ನೀವು ಪರ್ಚೇಸ್ ಮಾಡ್ಕೋಬೋದು. ಎಷ್ಟು GB ಬೇಕಾದ್ರೆ ಅಷ್ಟು GB ಅದನ್ನು ನೀವು ಇಲ್ಲಿ ಇನ್ಸರ್ಟ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ವೀಡಿಯೋಸು ಅದರಲ್ಲಿ ಸೇವ್ ಆಗುತ್ತೆ. ಐದರ್ ನೀವು ಈ ವಿಡಿಯೋಸ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಕಾರ್ಡ್ ರೈಡರ್ ಯೂಸ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಸೊ ಸಿಪಿನ್ ಕನೆಕ್ಟರ್ ಏನು ಕೊಟ್ಟಿದ್ದಾರಲ್ಲ, ನೀವು ಓಸ್ಮೋಗೆ ಕನೆಕ್ಟ್ ಮಾಡಿಕೊಂಡು ಐಫೋನ್ಗೂ ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಆಪ್ಷನ್ ಕೇಳುತ್ತೆ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಲ್ಯಾಪ್ಟಾಪಿಂದ ನೀವು ಹೇಗೆ ಫೋನ್ದು ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀರಾ, ಸೇಮ್ ಅದೇ ಆಪ್ಷನಲ್ಲಿ ಚಾರ್ಜ್ ಆಗ್ತಿದೆ ಈಗ. ಬಟ್ ಆನ್ ಮಾಡಿದ್ಮೇಲೆ ನೀವು ಐಫೋನ್ ಅನ್ಲಾಕ್ ಮಾಡಿಕೊಂಡು ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ದು ಏನು ವೀಡಿಯೋಸ್ ಇದೆ ಅದು ಫೋನಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಚಾರ್ಜ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. USB ಕನೆಕ್ಟರ್ ಕೊಟ್ಟಿರ್ತಾರೆ. ಸೊ ಸಿಪಿನ್ ಆಪ್ಷನ್ ಇರುತ್ತೆ ಇದು. ಐದರ್ ನೀವು ಪಾಕೆಟ್ 3 ಕ್ಯಾಮ್ರಾಗೆ ಡೈರೆಕ್ಟಾಗಿ ಚಾರ್ಜ್ ಮಾಡಿಕೊಂಡು ಪ್ಲಗ್ ಮಾಡ್ಕೋಬೋದು. ಆರ್ ನಿಮಗೆ ಇದು ಬಂದು ಕ್ರಿಯೇಟರ್ ಕಾಂಬೋದಲ್ಲಿ ಮಾತ್ರ ಸಿಗುತ್ತೆ. ಇದು ಬ್ಯಾಟ್ರಿ ಹೋಲ್ಡರ್ ಅಂತಾರೆ. ಬ್ಯಾಟ್ರಿ ಹೋಲ್ಡರ್ನೂ ನೀವು ಕನೆಕ್ಟ್ ಮಾಡಿಕೊಂಡು ಈ ಥರ ಇದನ್ನ ಚಾರ್ಜ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತಿರುತ್ತೆ. ನೀವು ನೋಡ್ಬೋದು, ನೋಡಿ ಚಾರ್ಜ್ ಆಗ್ತಿದೆ. ಇದು ಹಾಕಿದ ತಕ್ಷಣ ಇದು ಇಸ್ ಲೈಕ್ ಎ ಪವರ್ ಬ್ಯಾಂಕ್ ಇದಕ್ಕೆ. ಬಟ್ ಇದನ್ನ ಬಂದು ಕಾಂಬೋದಲ್ಲಿ ಬ್ಯಾಟ್ರಿ ಹೋಲ್ಡರ್ ಅಂತ ಹೇಳ್ತಾರೆ. ನೀವು ಬ್ಯಾಟ್ರಿನ ಸಪ್ರೇಟಾಗಿ ಚಾರ್ಜ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು. ಸೊ ಇದು ಬಂದು ಆಲ್ಮೋಸ್ಟ್ ಒಂದು 40% ಅಷ್ಟು ಎಕ್ಸ್ಟ್ರಾ ಹೈಟ್ ಬಂದಿದೆ ಇದು. ಇದ್ರ ಜೊತೆಗೆ ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಕೊಟ್ಟಿರ್ತಾರೆ. ಸೊ ಇದು ನೀವು ಅಟ್ಯಾಚ್ ಮಾಡ್ಕೊಂಡ್ರೆ ಸೊ ಪಾಕೆಟ್ 3 ಏನಿದೆ ಅಲ್ಲ ಸೈಜು ಅದರಷ್ಟು
ಸೈಜು ನಿಮಗೆ ಟ್ರೈಪಾಡ್ ಸ್ಟ್ಯಾಂಡ್ ಜೊತೆಗೆ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಈಸಿ ಫಾರ್ ಪೀಪಲ್ ಹು ಆರ್ ಲೈಕ್ ಟಾಲ್ ಅಂಥವ್ರಿಗೆ ವ್ಲಾಗ್ ಮಾಡೋಕ್ಕೆ ಈಸಿ ಇರುತ್ತೆ. ನಂತರ ಶಾರ್ಟು ಅಂಥವ್ರಿಗೆ ಪಾಕೆಟ್ ಸಾಕು, ಬಿಕಾಸ್ ಆ್ಯಂಡಿ ಇರುತ್ತೆ, ಹೀಗೆ ವ್ಲಾಗ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಟ್ರೈಪಾಡ್ ಸ್ಟ್ಯಾಂಡು ಎಲ್ಲಿ ಬೇಕಾದ್ರೂ ನೀವು ಫಿಕ್ಸ್ ಮಾಡಿಕೊಂಡು ವಿಡಿಯೋಸ್ ಮಾಡ್ಬೋದು. ಇಷ್ಟುದ್ದ ಬರುತ್ತೆ. 1/4 ಏನಿದೆ ನಾನು ತೋರಿಸ್ತೀನಿ ಈಗ. 1/4 ಬಂದು ನೀವು ಏನಿದೆ ಅಲ್ಲ ಬ್ಯಾಟ್ರಿ ಓಲ್ಡರ್ ಆದ್ಮೇಲೆ ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ ಇದನ್ನ, ಬಿಕಾಸ್ ಇದು ಟ್ರೈಪಾಡ್ಗೆ ಅಂತಾನೆ ಡೈರೆಕ್ಟ್ ಕೊಟ್ಟಿದ್ದಾರೆ. ಈಗ ಅದು 1/4 ತೋರಿಸ್ತೀನಿ. 1/4 ಏನಿದೆ ಅಲ್ಲ ಸ್ಟ್ಯಾಂಡು, ಜಸ್ಟ್ ಫಾರ್ ಹ್ಯಾಂಡಿ, ಈ ತರ ಸ್ವಲ್ಪ ಹ್ಯಾಂಡಿ ಆಗಿರುತ್ತೆ, ಬಿದೋಗಲ್ಲ, ಕೆಳಗೆ ಬೀಳಲ್ಲ, ಸ್ವಲ್ಪ ಸೇಫ್ ಇರುತ್ತಂತ 1/4 ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಇದರಿಂದ ಚಾರ್ಜ್ ಆಗೋದೇನಾಗೋದು ನನ್ನ ಪ್ರಕಾರ ಏನು ಯೂಸ್ ಆಗಲ್ಲ ಅಷ್ಟೊಂದು. ಆಲ್ರೆಡಿ ಇದರಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ ನನ್ನ ಬ್ರದರ್, ನ್ಯೂ ಇಯರ್ ವ್ಲಾಗ್ ಮಾಡಿದ್ದಾರೆ ಯುಕೆದು, ಅದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ಓಸ್ಮೋದಲ್ಲೇ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಇಟ್ ಇಸ್ ಬೆಟರ್. ನಾನು ಟೆಸ್ಟಿಂಗ್ದು ಹಾಕಿರ್ತೀನಿ, ಬಟ್ ಫುಲ್ ವ್ಲಾಗ್ ನೋಡಬೇಕು ಅಂದ್ರೆ ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಫಾರ್ ವಾಯ್ಸ್ ಕ್ವಾಲಿಟಿ ಆಲ್ಸೋ, ಬಿಕಾಸ್ ಅವತ್ತು ಅವ್ರು ಮೈಕ್ ಮರ್ತೋಗಿದ್ರು. ಆ ಒಂದು ಕಾರಣಕ್ಕೆ ಅದು ಸೌಂಡ್ ಕ್ವಾಲಿಟಿ, ಜಸ್ಟ್ ಓಸ್ಮೋದು ಸೌಂಡ್ ಕ್ವಾಲಿಟಿ ಬೇಕಿದ್ರೆ ನೀವು ಅದ್ರಲ್ಲಿ ಚೆಕ್ ಮಾಡ್ಕೋಬಹುದು. ಟ್ರಾನ್ಸ್ಮಿಟರ್ ಏನಿಲ್ಲ, ಇಲ್ಲೊಂದು ಆನ್ ಬಟನ್ ಇರುತ್ತೆ, ಆನ್ ಮಾಡಿದ ತಕ್ಷಣ ಓಸ್ಮೋ ಪಾಕೆಟ್ಗೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಅಂಡ್ ನೀವು ಟ್ರಾನ್ಸ್ಮಿಟರ್ನ ನಿಮ್ಮ ಡ್ರೆಸ್ಗೆ ಹಾಕೊಂಡು ಕನೆಕ್ಟ್ ಮಾಡ್ಕೋಬಹುದು ಈಸಿಯಾಗಿ. ದಟ್ಸ್ ಆಲ್. ನನಗೆ ಕೇಳಕ್ ಹೋದ್ರೆ ಓಸ್ಮೋ ಬೆಟರ್ ಆಪ್ಷನ್ ಇದೆ ವ್ಲಾಗ್ ಮಾಡೋಕ್ಕೆ, ಬಟ್ ಮ್ಯಾಂಡೇಟ್ರಿ ಏನಲ್ಲ, ಬಿಕಾಸ್ ಇದರಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಆಗಲಿ, ವಿಡಿಯೋ ಕ್ವಾಲಿಟಿ ಆಗಲಿ, ಅದರದ್ದು ಔಟ್ಕಮ್ ಇರುತ್ತಲ್ಲ, ಐಫೋನಲ್ಲಿ ನಾವೇನು ಕ್ಯಾಪ್ಚರ್ ಮಾಡಿರ್ತೀವಿ ಅದರದ್ದು ಫ್ಲವರ್ ಕಲರ್ಸ್ ಆಗಲಿ, ಇದರಲ್ಲಿ ತೋರಿಸೋ ಫ್ಲವರ್ ಕಲರ್ಸ್ ಆಗಲಿ, ಅದನ್ನ ಏನು ಹೇಳ್ತಾರೆ, ನಾರ್ಮಲ್ ಆಗಿ ಹೇಳ್ತಿದ್ದೀನಿ, ಅದ್ರ ತುಂಬ ಒಂದು ಕೋಡ್ ವರ್ಡ್ಸ್ ಎಲ್ಲ ಇರುತ್ತೆ, ಗೊತ್ತಿರುತ್ತೆ, ವಿಡಿಯೋಗ್ರಾಫರ್ಸ್ಗೆ ಗೊತ್ತಿರುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ನನಗೆ ಪ್ರಕಾರ ಈ ಒಂದು ಐಫೋನ್ ಇಸ್ ಬೆಟರ್, ಬಟ್ ಇದು ನೀವು ಇಸ್ಕೊಂಡ್ರೆ ಗುಡ್ ಆಪ್ಷನ್ ಫಾರ್ ವ್ಲಾಗಿಂಗ್ ಇನ್ 2026, ಬಿಕಾಸ್ ಅಪ್ಗ್ರೇಡು ಆಗಬೇಕಲ್ಲ ವ್ಲಾಗ್ ಮಾಡ್ಬೇಕಾದ್ರೆ. ಫೋನಲ್ಲೇ ವ್ಲಾಗ್ ಮಾಡ್ತಿದ್ರೆ ಅಷ್ಟೊಂದೇನು ನನ್ನ ಪ್ರಕಾರ ಏನು ಹೇಳ್ತಾರೆ, ಅಪ್ಗ್ರೇಡ್ ಆಗಬೇಕಂದ್ರೆ ನೀವು ಓಸ್ಮೋ ತೊಗೋಬೋದು. ಇಲ್ಲ ನಾವು ಫೋನಲ್ಲಿ ಮಾಡ್ತಿದ್ರೆ ಎರಡು ಸಿಮಿಲರ್ ಅಂತ ಅನಿಸ್ತು. ಇದರಲ್ಲಿ ಔಟ್ಕಮ್ ಕ್ವಾಲಿಟಿ ಬಂದು ಕಂಪೇರ್ ಮಾಡೋಕ್ಕೆ ಹೋದರೆ ಬೆಟರ್ ಕ್ವಾಲಿಟಿ ವಿಡಿಯೋಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ನಮ್ಮನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ ಇಸ್ಕೊಂಬಂದಿದ್ದಾರೆ, ಆ ವಿಡಿಯೋ ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಅದನ್ನು ನೋಡ್ಕೊಂಬನ್ನಿ. ಕಮೆಂಟ್ ಸೆಷನಲ್ಲಿ ಹೇಳಿ ನೆಕ್ಸ್ಟ್ ನಾನು ಯಾವ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ಬಾಯ್.